ಬಾಗಲಕೋಟೆ ಮತಕ್ಷೇತ್ರದ ಉಪ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಒಂದು ರಂಗೇರುತ್ತೆ ಅಂತ ಹೇಳ್ಬೋದು. ಈ ಮಧ್ಯೆ ಏನು ಮಾರ್ಚ್ 23ರಂದು ನಾಮಪತ್ರ ಸಲ್ಲಿಸುವ ಕೊನೆಯ ದಿನವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ತೀವ್ರಗೊಳ್ಳುತ್ತಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಬಂಡಾಯದ ಬಿಸಿ ಕಾಣುತ್ತಿದೆ ಅಂತ ಹೇಳ್ಬೋದು. ಏನು ಈಗ HY ಮೇಟಿ ಅವರ ಕೊನೆಯ ಪುತ್ರಿ ಮಾದೇವಿ ಮೇಟಿ ಅವರು ಬಂಡಾಯ ಸಾರಿದ್ದಾರೆ. ಈಗ ಅವರು ನಮ್ಮೊಂದಿಗಿದ್ದಾರೆ. ಯಾಕೆ ಇವರು ಬಂಡಾಯ ಸ್ಪರ್ಧೆ ಮಾಡ್ತಾರೆ, ಏನು ಕಾರಣ ಅಂತ ಕೇಳೋಣ. ಮೇಡಮ್, ಈಗ ನಮಸ್ಕಾರ. ಈಗ ನೀವು ಬಂಡಾಯ ಪಕ್ಷೇತರವಾಗಿ ನಿಂದಿರ್ತೀವಿ ಅಂತ ಹೇಳಿದ್ರಿ. ಯಾಕೆ ಪಕ್ಷೇತರ ನಿಂದಿರ್ಬೇಕಂತ ನಿಮ್ಗೆ ಉದ್ದೇಶ ಇದೆ? ಅಲ್ಲ, ಟಿಕೆಟ್ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡ್ರಿ ಅಂತ ನಾನು ಮನವಿ ಮಾಡ್ಕೊಳಕತ್ತೀನಿ. ಟಿಕೆಟ್ ಸಿಗ್ಬೋದು, ನನಗ ಸಿಗ್ಲಿಲ್ಲ ಅಂದ್ರೆ ಬಂಡಾಯ ಅಂತ ಹೇಳಿದೀನಿ ನಾನು. ಅಂದ್ರೆ ಈಗಾಗಲೇ ನೀವು ಟಿಕೆಟ್ ಬಗ್ಗೆ ಯಾರ್ಯಾರಿಗೆ ಗಮನಕ್ಕೆ ತಂದ್ರಿ, ಅಂದ್ರೆ ನಮಗೆ ಟಿಕೆಟ್ ಕೊಡು ಅಂತ ಯಾಕೆ ನೀವು ಹೇಳ್ತಾ ಇದ್ದೀರಿ? ಮತ್ತೆ ನಿಮಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಮುಂದೆ ಏನ್ ನಿಮ್ದು ಮಾಡ್ತೀರಿ ವಿಚಾರ? ಟಿಕೆಟ್ ಅಂದ್ರ ಈಗ ನಮ್ ಬ್ರದರ್ ಒಳಗ ನಮ್ ಮಲ್ಲಿಕಾರ್ಜುನ್ ಅನ್ನಾಗ ಕೊಡ್ತೀವಿ ಅಂದ್ರ ನಾನ್ ಬಂಡಾಯ ನಿಲ್ಬೇಕಾಗತ್ತ. ಯಾಕಂದ್ರ ನಮ್ಮ ಅಭಿಮಾನಿಗಳ ಎಲ್ಲಾ ಹೇಳ್ಯಾರ, ಸೋಷಿಯಲ್ ಮೀಡಿಯಾದಾಗೆಲ್ಲ ಹೇಳ್ಯಾರ, ನಿಮಗ ಗೊತ್ತಿರ್ಬೇಕು. ಒಬ್ರು ಕೇಪದಿಂದ ಅವರು ಒಬ್ರು ಇದರಿಂದ ಇದನ್ ಮಾಡ್ತಾರ ಅಂದ ತಮ್ಮದೇ ಆದ ಅಧಿಕಾರ ನಡೆಸಂಗಿಲ್ಲ ಅವರು. ಅದಾದ್ಮೇಲೆ ಅವ್ರು ನಿಂತ್ರೆ ನಾನು ಬಂಡಾಯ ನಿಲ್ತೀನಿ ಖಚಿತ ಅಂತಂದು ಹೇಳ್ತೇನೆ. ಅಂದ್ರೆ ಈಗ ಈ 2 ವರ್ಷ ಅವಧಿಯಲ್ಲಿಯೂ ನಿಮ್ಮ ತಂದೆಯವರು ಅವರಿದ್ದಾಗ ಹಸ್ತಕ್ಷೇಪ ಮಾಡಿದಂತ ಆರೋಪ ಮಾಡಿದ್ರು. ಈಗ ಮುಂದೆ ಅವ್ರದ್ದು ಹಸ್ತಕ್ಷೇಪ, ಆ ವ್ಯಕ್ತಿ ಯಾರು ಮತ್ತೆ ಯಾಕೆ ಅವ್ರ ಬಗ್ಗೆ ನಿಮ್ಗೆ ವಿರೋಧ ಇದೆ ಅಂತ? ಅಲ್ಲ, ನನಗಿರೋದ ಅಂತ ಅನ್ನಂಗಿಲ್ಲ. ಜನರ ನೊಂದಾರ, ಅದರಿಂದ ಸಫರ್ ಆಗ್ಯಾರ. ಬಾಗಲಕೋಟೆ ಜನತೆಗೆ ಅನ್ಯಾಯ ಆಗೈತಿ. ಹಂಗಾಗಿ ಅನ್ಯಾಯದಿಂದ ಸರಿಪಡಿಸ್ಬೇಕು ಅನ್ಕೊಂಡು ನಾನು ಮುಂದೆ ಬಂದಿದ್ದೆ, ನಿಲ್ಬೇಕು ಅಂತ ಹೇಳಿ. ಈಗ ನಿಮ್ಮ ಕುಟುಂಬದಲ್ಲೇನೆ ಕೊಡಬೇಕಂತ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಈಗ ಉಮೇಶ್ ಅವ್ರಿಗೆ ಕೊಟ್ಟರು ಏನು ಸರಿ ಆಗ್ಬೋದು ಅನ್ಸುತ್ತೆ ನಿಮಗೆ? ಮಲ್ಲಿಕಾರ್ಜುನ್ ಅವ್ರಿಗೆ ಕೊಟ್ಟರು ಸರಿ ಆಗ್ತೈತಿ. ನಮ್ಮ ಮೇಟಿ ಅವ್ರ ಬೆಂಬಲಕ್ಕೆ ಯಾರಿಗೆ ಕೊಟ್ರು ಅಭಿಮಾನಿಗಳು ಮಾಡ್ತಾರ. ಮೇಟಿ ಅವ್ರಿಗೆ ಅಭಿಮಾನ ಐತಿ, ಮಾಡ್ತಾರ. ಅದು ಬಂದಿಲ್ಲ. ಅವ್ರು ಇನ್ನೊಬ್ಬರ ಅವಲಂಬನೆ ಮ್ಯಾಗ ಅವ್ರ ಅಧಿಕಾರ ನಡೆಸ್ತಾರಲ್ಲ ಅನ್ನೋ ಸಂಬಂಧ ಮಾತ್ರ ಅವ್ರಿಗೆ ಟಿಕೆಟ್ ಬೇಡ ಅನ್ನೋದಷ್ಟ. ಉಮೇಶ್ ಅಣ್ಣವ್ರಿಗೆ ಸಿಕ್ಕರೂ ನಾವು ಅವ್ರಿಗೆ ಹೇಳ್ತೀವಿ. ಅವ್ರಿಗೆ ಎಲ್ಲ ನಮ್ಮ ಅಭಿಮಾನಿಗಳಿಗೆ ಕುಂತು ಅವ್ರು ಇನ್ನೂ ಅಧಿಕಾರ ನೀವೇ ನಡೆಸ್ಬೇಕು, ಇನ್ನೊಬ್ಬರ ಅವಲಂಬನೆ ಮ್ಯಾಗ ನಡೆಸಬಾರ್ದು ನೀವು ಅಧಿಕಾರ ಅಂತ ಹೇಳಿ ಅವ್ರಿಗೆ ಹೇಳಿಬಿಟ್ಟು ನಾವು ಅವರಿಗೆ ಬೆಂಬಲಿಸ್ತೀವಿ. ಅಂದ್ರೆ ಈಗ ಚುನಾವಣಾ ಸಂಬಂಧಪಟ್ಟಂಗ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಮ್ಗೆಲ್ಲ ಕುಟುಂಬದ ಸದಸ್ಯರು ಕರೆದಿದ್ದಾರೆ. ಅದಕ್ಕೆ ಈಗ ನೀವು ಯಾವಾಗ ಹೋಗ್ತಾ ಇದ್ದೀರಿ, ಮತ್ತೆ ಅಲ್ಲೇ ಏನೇನು ಚರ್ಚೆ ಆಗ್ಬೋದು ಅಂತ ನೀವು ನಿರೀಕ್ಷೆ ಇಟ್ಟಿದ್ದೀರಿ? ಅವರು ನಾಳೆ ಬರ್ರಿ ಅಂತ ಪ್ರಭಾಕರ್ ಸರ್ ಫೋನ್ ಹಚ್ಚಿದ್ರು. ನಾಳೆ 11 ಗಂಟೆಗೆ ಸಾಹೇಬ್ರ ಕರೆದಾರ್ರಿ ಮನೆಗೆ ಬರ್ರಿ ಅಂತ. ನಾವು 4 ಜನ ಹೋಗ್ತಾ ಇದೀವಿ. ಅವರಲ್ಲಿ ನನಗೆ ಟಿಕೆಟ್ ಬೇಕು ಸರ್, ನನಗೆ ಕೊಡ್ರಿ, ಇದೊಂದ್ಸರಿ ಮಹಿಳೆಯರಿಗೆ ಅಧಿಕಾರ ಮಾಡ್ಲಿಕ್ಕೆ ಕೊಡ್ರಿ, ನಮಗೂ ಮಹಿಳೆಯರಿಗೆ ಗ್ಯಾರಂಟಿ ಅವನ್ನ 4-5 ಯೋಜನೆ ಮಾಡಿರಿ ಮಹಿಳೆಯರ ಸಂಬಂಧ. ಮಹಿಳೆಯರಿಗೆ ಅಣ್ಕೊಂಬ ತೋರಿಸಿ ಇದೊಂದು ಟಿಕೆಟ್ ಕೊಟ್ರೆ ಚಲೋ ಆಗುತ್ತೆ, ಇದೊಂದು ನಮ್ಗೆ ಒಳ್ಳೇದಾಗತ್ತ ಅಂತಂದು ನಾ ಮನವಿ ಮಾಡ್ಕೊಂಡು ಟಿಕೆಟ್ ನನಗೆ ಬೇಕಂತ ನಾನು ಕೇಳ್ತೀನಿ. ಈಗ ತಂದೆಯವರಿದ್ದ ಕಾಲದಲ್ಲಿ ನೀವು ಯಾವ ತರ ಒಂದು ರಾಜಕೀಯ ಚಟುವಟಿಕೆ ಅಳವಡಿಸಿದ್ರಿ, ಅವ್ರು ಯಾವ ತರ ಒಂದು ಸಪೋರ್ಟ್ ಮಾಡ್ತಿದ್ರಿ, ಹೇಗೆಲ್ಲ ಇರ್ತಂತ ಅವಾಗ? ನನಗೆ ರಾಜಕೀಯ ಏನು ಹೊಸದಲ್ರಿ. ಅಪ್ಪಾರ ಜೋಡಿ ನಾವು ರಾಜಕೀಯ ಮಾಡ್ಕೋತನ ಬಂದೀವಿ. ನಮಗ ಕ್ಷೇತ್ರದಾಗ ಜನರು ಇಂಥವ್ರ ಪರಿಚಯ ಇಲ್ಲ. ಯಾವ ಓಣಿ ಗೊತ್ತು, ಗಲ್ಲಿನೂ ಗೊತ್ತು. ನಮಗ ಎಲ್ಲಾ ಜನರು ಪರಿಚಯ ಇದಾರ, ಗುರ್ತಿಸ್ತಾನು ಅದಾರ. ಹಂಗಾಗಿ ನಾವು ಮಾಡ್ಕೊಂಡು ಹೋಗಕ್ ನಮಗೇನು ಟಫ್ ಏನಾಗೋದಿಲ್ಲ, ಈಸಿ ಆಗುತ್ತೆ. ಈಗ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಹಿರಿಯ ಮುಖಂಡರು ಸೇರಿಕೊಂಡು ನೀವು ಈ ಬಾರಿ ಸುಮ್ಮನೆ ಇರಿ, ನಾವು ಈ ಬಾರಿ ನಾವು ಕೊಟ್ಟದವ್ರಿಗೆ ನೀವು ಬೆಂಬಲಿಸ್ರಿ, ಇಲ್ವಾದ್ರೆ ಮುಂದೆ ನಿಮಗೆ ಏನಾದ್ರು ಪರಿಣಾಮ ಆಗುತ್ತ ಅಂತ ಎಚ್ಚರಿಕೆ ಕೊಟ್ರೆ ಅವಾಗ ನೀವು ಏನು ಹೇಳ್ತೀರಿ ಅಂತ? ಅವರು ಎಚ್ಚರಿಕೆ ಕೊಡೋಕಿನ ನನಗೆ ಹೇಳಿದ್ರು ಅವ್ರಿಗೆ ವ್ಯಕ್ತಿ ಮುಖ್ಯ ಅಲ್ಲ, ಕಾಂಗ್ರೆಸ್ ಪಕ್ಷ ಗೆಲ್ಲೋದು ಮುಖ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರಿಗೆ ವ್ಯಕ್ತಿ ಯಾರಿಗೆ ಕೊಟ್ರು, ನನಗೆ ಕೊಟ್ರು ಗೆಲ್ಬೋದಲ್ಲ, ಗೆಲ್ಲತೈತಿ. ಅದಕ್ಕೆ ಯಾಕೆ ಅವ್ರಿಗೆ ಕೊಡ್ಬೇಕಂತ ಅವ್ರದ್ದು ಹಠ ಯಾಕೆ? ಕಾಂಗ್ರೆಸ್ ಪಕ್ಷ ಬೀಳ್ತೈತೆ ಅನ್ನೋದಕ್ಕೆ ಅದು ಮುನ್ಸೂಚನೆ ಅಂತ ನಾ ಹೇಳ್ತೀನಿ. ಈಗ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲಬೇಕಾದ್ರೆ ಸಿದ್ದರಾಮಯ್ಯನವರು ಏನಂತ ನೀವು ಹೇಳ್ತೀರಿ? ಯಾವ ತರ ಒಂದು ರಣತಂತ್ರ ರೂಪಿಸ್ಬೇಕಂತ ನೀವು ಸಿದ್ದರಾಮಯ್ಯವ್ರಿಗೆ ಮಾತಿ ಕೊಡ್ತೀರಿ? ಅಲ್ಲ, ನಮ್ಮ ಕುಟುಂಬಕ್ಕ ಕೊಡ್ತೀವಿ ಅಂದಿದ್ದ ಅವ್ರದ್ದು ದೊಡ್ಡ ಗುಣ. ನಮ್ಮ ಕುಟುಂಬಕ್ಕ ಕೊಡ್ತೀವಿ, ನಮ್ಗ ಅನುಕಂಪದ ಮ್ಯಾಗ, ಅದಕ್ಕೆ ಅವ್ರಿಗೆ ಚಿರಋಣಿ ಆಗಿರ್ತೀವಿ ನಾವು. ಆದ್ರೆ ನಮ್ಮ ಕುಟುಂಬದಲ್ಲೇನೆ ನನಗೆ ಕೊಡ್ಬೇಕಂತ ಅನ್ನೋದಂದ್ರ ನಮ್ಮ ಬ್ರದರ್ ಅವರು ಇನ್ನೊಬ್ರ ಹಸ್ತಕ್ಷೇಪ ನಡೆಸ್ತಾರಲ್ಲ, ಅದ್ರ ಸಂಬಂಧ ಜನರು ಸೋತ್ ಹೋಗ್ಯಾರ, ಜನರು ನೊಂದಾರ. ಅದ್ರ ಸಂಬಂಧ ನನಗ ಬೇಕು ಅಂತಂದು ನಾ ಕೇಳೋದು.
ಈಗ ಈಗ ನಿಮ್ಮ 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 ನಡುವೆ ಒಂದು ಏನು ತಿಕ್ಕಾಟ ಇರೋ ಕಾರಣಕ್ಕಾಗಿ ನಿಮ್ಮ ಕುಟುಂಬ ಬಿಟ್ಟು ನೀವು ಈ ತರ ಮಾಡಿದ್ರೆ ನಾನು ಬೇರೆದವ್ರು ಕೊಟ್ಟು ಬಿಡ್ತೀನಿ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ರೆ ಅವಾಗ ನಿಮ್ಮ ಅಭಿಪ್ರಾಯ ಏನಿರ್ತದೆ? ಅದನ್ನ ನೋಡೋಣ್ರಿ ಮುಂದೆ ನಮ್ಮ ಜನಬೆಂಬಲ ನಮ್ಮ ಅಭಿಮಾನಿಗಳು ಏನ್ ಹೇಳ್ತಾರ ನಾವು ಡಿಸ್ಕಸ್ ಮಾಡಿಬಿಟ್ಟು ಹೇಳ್ತೀವಿ. ಈ ಒಟ್ಟಾರೆ ಈಗ ನಿಮ್ಮ ಕುಟುಂಬದಲ್ಲಿ ಕೊಡಬೇಕು, ಅದು ನಿಮ್ಗೆ ಕೊಡಬೇಕು ಅಂತ ಹೇಳ್ತಿದ್ರಿ. ಅಕಸ್ಮಾತ್ ನಿಮ್ಮ ಕುಟುಂಬದವ್ರು ಬೇರೆ ದವ್ರು ಕೊಟ್ರು ನಿಮ್ಮ ಅಭಿಪ್ರಾಯ ಏನಿರ್ತದೆ? ಬೇರೆದವ್ರಂದ್ರ ಹೇಳಿದ್ನಲ್ರಿ ನಮ್ ಮಲ್ಲಿಕಾರ್ಜುನನ್ನ ಭೇಟಿ ಕೊಟ್ರ ಮಾತ್ರ ನಂದು ಬಂಡಾಯ ಐತಿ. ಉಮೇಶ್ ಅಣ್ಣ ಕೊಟ್ರ ನಾವ್ ಅವನಿಗೆ ಹೊಲಿಸ್ತೀವಿ, ಮನವೊಲಿಸ್ತೀವಿ. ಈ ಮಾಡ್ಬೇಡ ನೀನೇ ಅಧಿಕಾರ ಮಾಡ ಆಯ್ತು ಅಂತ ಅವ್ನ ಮಾತು ತಗೊಂಡು ಅವನಿಗೆ ನಾವು ಬೆಂಬಲಿಸ್ತೀವಿ. ಈ ಬಗ್ಗೆ ನೀವು ಸಿದ್ದರಾಮಯ್ಯ ಅವರಿಗೆ ಮತ್ತು DKS ಅವರಿಗೆ ಯಾವ ತರ ನೀವು ಮನವೊಲಿಕೆ ಮಾಡ್ತೀರಿ ಅಂತ? ಅಲ್ಲ ಇದನ್ನ ಹೇಳ್ತೀವಿ, ಇಲ್ಲಿ ಆದಿ ಸಂಗತಿಯನ್ನ ಅವ್ರಿಗೆಲ್ಲಾ ಗೊತ್ತೈತಿ ಈಗಾಗ್ಲೇ, ಏನ್ ಹೇಳ್ಬೇಕಾಗಿಲ್ಲ. ನಮ್ ಜೋಡಿ ಮಾತಾಡ್ಬೇಕಂತ 4 ಮಂದಿ ಏನ್ ಐತಿ ಅಂತ ಅಭಿಪ್ರಾಯ ಅಂತ ಕೇಳಾಕ್ ಕರೆದಿರ್ಬೇಕು ಅವ್ರು. ಇದು ಏನು ಮೇಟಿಯವರ ಕೊನೆಯ ಪುತ್ರಿಯಾಗಿರುವಂತ ಮಹಾದೇವಿ ಮೇಟಿಯವರ ಒಂದು ಮನದಾಳದ ಮಾತು. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.